ಕೋರೆಗಾಂವ್ ಯೂತ್ ಸಂಘ ನೇತಾಜಿ ನಗರ ರಾಯಚೂರು ಇವರ ವತಿಯಿಂದ ಭೀಮ್ ಕೋರೆಗಾಂವ್ 2008 ಭೀಮ್ ಕೋರೆಗಾಂವ್ ಯೂತ್ ಸಂಘ ನೇತಾಜಿ ನಗರ ರಾಯಚೂರು ಇವರ ವತಿಯಿಂದ ಭೀಮ್ ಕೋರೆಗಾಂವ್ 208ನೇ ವಿಜಯೋತ್ಸವವನ್ನು ಜನವರಿ 1ರಂದು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಭೀಮ್ ಕೋರೆಗಾಂವ್ ಯೂತ್ ಸಂಘದ ಸಂಚಾಲಕ ಪರಶುರಾಮ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಜೆ 5 ಗಂಟೆಗೆ ನೇತಾಜಿ ನಗರದಿಂದ ಭವ್ಯ ಮೆರವಣಿಗೆಗೆ ಚಾಲನೆ ನೀಡಲಾಗುತ್ತದೆ. ಮೆರವಣಿಗೆ ನೇತಾಜಿ ನಗರದಿಂದ ಆರಂಭವಾಗಿ ಶೆಟ್ಟಿಬಾವಿ ವೃತ್ತ, ಸರಾಫ್ ಬಜಾರ್, ತೀನ್ ಕಂದಿಲ್, ಭಗತ್ ಸಿಂಗ್ ವೃತ್ತ, ಜಾಕಿರ್ ಹುಸೇನ್ ವೃತ್ತ, ಕೇಂದ್ರ ಬಸ್ ನಿಲ್ದಾಣ ಮಾರ್ಗವಾಗಿ ಸಾಗುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತ ತಲುಪಲಿದೆ. ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ವಿಜಯೋತ್ಸವವನ್ನು ಆಚರಿಸಲಾಗುವುದು. ಭೀಮ್ ಕೋರೆಗಾಂವ್ ವಿಜಯೋತ್ಸವವು ಸಾಮಾಜಿಕ ನ್ಯಾಯ, ಸಮಾನತೆ ಹಾಗೂ ಸಂವಿಧಾನಾತ್ಮಕ ಮೌಲ್ಯಗಳ ಸಂಕೇತವಾಗಿದ್ದು, ಈ ಕಾರ್ಯಕ್ರಮದಲ್ಲಿ ನಗರ ಹಾಗೂ ಸುತ್ತಮುತ್ತಲ ಪ್ರದೇಶಗಳ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಾರ್ವಜನಿಕರು, ಪ್ರಗತಿಪರ ಸಂಘಟನೆಗಳು ಹಾಗೂ ಯುವ ಜನರು ಸಹಕಾರ ನೀಡಬೇಕೆಂದು ಕೋರಿದರು. ಈ ಸಂದರ್ಭದಲ್ಲಿ ಸತೀಶ್, ಸುಭಾಷ್, ಸಣ್ಣ ವೀರೇಶ್ ಉಪಸ್ಥಿತರಿದ್ದರು. ನಮ್ಮ ನೇತಾಜಿ ನಗರ ಬಡಾವಣೆಯ ಮುಖಾಂತರ ಅಂದರೆ ವಾರ್ಡ್ ನಂಬರ್ 15 ರಾಯಚೂರು ನಗರ ನೇತಾಜಿ ನಗರ ಬಡಾವಣೆಯಿಂದ ನಿಮಗೆ ಎಲ್ಲಿಯವರೆಗೆ ಮಾನವೀಯ ಅಧಿಕಾರ ಸಿಗುವುದಿಲ್ಲವೋ ಅಲ್ಲಿಯವರೆಗೆ ನೀವು ನಿಮ್ಮ ಶತಮಾನಗಳಿಂದ ಈ ದೇಶದ ಮೂಲ ನಿವಾಸಿಗಳ ಮೇಲೆ ದೌರ್ಜನ್ಯ, ಬಹಿಷ್ಕಾರ, ಅಮಾನವೀಯ ನಿಬಂಧನೆಗಳನ್ನು ಏರಿ ಪ್ರಾಣಿಗಳಿಂದ ಕೀಳು ಮಾಡಿದ ಈ ದೇಶದಲ್ಲಿ ಪರಾಕೀಯರ ವಿರುದ್ಧ ಬಂಡಾಯರ ವಿರುದ್ಧ ಮಾಡಿದ ಆದಿ ಕ್ಷತ್ರಿಯರ ಇತಿಹಾಸ ನಮಗೆ ತಿಳಿಸಿಕೊಡುತ್ತದೆ. ಸಿಂಧೂ ನದಿಯ ನಾಗರಿಕತೆಯ ಜನಕರಾದ ನಮ್ಮನ್ನು ಶಪಥಸ್ಥರನ್ನಾಗಿ ಮಾಡಿದ ಇತಿಹಾಸ ನಮಗೆ ನೆನಪಿಸುವ ಯುದ್ಧವೆಂದರೆ ಅದು 1818 ಜನವರಿ 1ರಂದು ನಡೆದ 3ನೇ ಆಂಗ್ಲೋ ಮರಾಠ ಯುದ್ಧ ಅಥವಾ ಭೀಮಾ ಕೋರೆಗಾಂವ್ ಯುದ್ಧ. 1818ನೇ ಇಸ್ವಿಯಲ್ಲಿ ಅಸ್ಪೃಶ್ಯತೆ 1818ನೇ ಇಸ್ವಿಯಲ್ಲಿ ಅಸ್ಪೃಶ್ಯತೆಯಿಂದ ಬಳಲಿದ ಸ್ವಾಭಿಮಾನದ ಮಹಾರರು ಅಂದಿನ ಪೂನಾದ ರಾಜರಾಗಿದ್ದ 2ನೇ ಬಾಜಿರಾಯ್ ಪೇಶ್ವರನ್ನು ಭೇಟಿಯಾಗಿ ಬ್ರಿಟಿಷರು ತಮ್ಮ ರಾಜ್ಯದ ಮೇಲೆ ಯುದ್ಧ ಸಾರಿದ್ದು, ಅದಕ್ಕೆ ನಾವು ನಿಮಗೆ ಹಾಗೂ ನಿಮ್ಮ ಪರವಾಗಿ ಯುದ್ಧ ಮಾಡಲು ಸಿದ್ಧರಿದ್ದೇವೆ ಮತ್ತು ತಾವುಗಳು ಈ ಅಸ್ಪೃಶ್ಯತೆಯ ಅನಿಷ್ಟ ಪದ್ಧತಿಗಳನ್ನು ರದ್ದು ಮಾಡಿ ನಮಗೆ ಸಹಜ ಜೀವನ ನಡೆಸಲು ಅನುವು ಮಾಡಿಕೊಡಬೇಕೆಂದು ಮನವಿ ಇಟ್ಟಾಗ ಅದಕ್ಕೆ ಮನವಾದದ ಸಂತತಿ ಬ್ರಾಹ್ಮಣ ಪೇಶ್ವೆಯವರು ಹೀಗೆ ಹೇಳುತ್ತಾರೆ, ಈ ಯುದ್ಧದಲ್ಲಿ ನಾವು ಬ್ರಿಟಿಷರಿಗೆ ಸೋತರೂ ಚಿಂತೆ ಇಲ್ಲ, ಅದಕ್ಕೆ ನಿಮಗೆ ಗೌರವಾನ್ವಿತ ಜೀವನ ನಡೆಸಲು ಹಾಗೂ ಅಸ್ಪೃಶ್ಯತೆಯನ್ನು ತಡೆಯಲು ಸಾಧ್ಯವಿಲ್ಲ ಎಂದು ಖಡಾಖಂಡಿತವಾಗಿ ನುಡಿದಾಗ ಮಹಾನ್ ಜನಾಂಗದ ಯುದ್ಧ ವೀರರು ಅಸ್ಪೃಶ್ಯತೆಯನ್ನು ತಡೆಯಲು ಸಾಧ್ಯವಿಲ್ಲ ಎಂದು ಖಡಾಖಂಡಿತವಾಗಿ ನುಡಿದಾಗ ಮಹಾನ್ ಜನಾಂಗದ ಯುದ್ಧ ವೀರರು ಬ್ರಿಟಿಷರ ಬಳಿ ಬಂದು ತಾವುಗಳು ಈಗಾಗಲೇ ಪೇಶ್ವಾ ಜಯಗಳಲ್ಲಿ ಹೋರಾಟ ಮಾಡಿ ಸೋಲುವ ಹಂತದಲ್ಲಿದ್ದೀವಿ, ನಾವು ನಿಮ್ಮ ಪರವಾಗಿ ಯುದ್ಧ ಮಾಡಿ ನಿಮಗೆ ಗೆಲುವು ದೊರಕಿಸಿಕೊಡುತ್ತೇವೆ, ನಾವು ಪೇಶ್ವೆಯವರಿಗೆ ಮಾಡಿದ ನಾವು ನಿಮ್ಮ ಪರವಾಗಿ ಮನವಿಯನ್ನು ಈಗ ನಿಮ್ಮ ಮುಂದೆ ಇಡುತ್ತಿದ್ದೇವೆ, ನೀವು ನಮಗೆ ಏರಿಸುವುದಾಗಿ ನಮಗೆ ವಚನ ನೀಡಬೇಕೆಂದಾಗ ಇದಕ್ಕೆ ಬ್ರಿಟಿಷರು ಸಂಪೂರ್ಣವಾಗಿ ಒಪ್ಪಿದಾಗ ಕೇವಲ 500 ಜನರಿದ್ದ ಮಹಾವೀರರು 28,000 ಪೇಶ್ವೆ ಸೈನಿಕರ ಪಡೆಯ ಎರಗಿ ಸುಮಾರು 6,000 ಸೈನಿಕರನ್ನು ಬಲೆ ಪಡೆದಾಗ ಇನ್ನುಳಿದ 22,000 ಸೈನಿಕರ ದಿಕ್ಕುಪಾಲಾಗಿ ಓಡುವಂತೆ ಮಾಡಿ ಜಯವನ್ನು ದೊರಕಿಸಿಕೊಟ್ಟ ದಿನವೇ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ದಿನವಾಗಿರುತ್ತದೆ. ಬಂಧುಗಳೇ, ಈ ಯುದ್ಧದಲ್ಲಿ 22 ಜನ ಮಹಾವೀರರು ಹುತಾತ್ಮರಾಗಿದ್ದರ ಪರವಾಗಿ ಬ್ರಿಟಿಷರು ಪೂನಾದಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಭೀಮಾ ನದಿ ನಡುವಲ್ಲಿರುವ ಪುಟ್ಟ ಗ್ರಾಮ ಕೋರೆಗಾಂವ್ ಎಂಬ ಸ್ಥಳದಲ್ಲಿ ಬ್ರಿಟಿಷರು ಯುದ್ಧದ ಸ್ಮರಣಾರ್ಥ ಸ್ತೂಪವನ್ನು ನಿರ್ಮಿಸಿದ್ದಾರೆ. ಅದೇ ಕೋರೆಗಾಂವ್ ಅಂತ ಐತಿಹಾಸಿಕ ಶೌರ್ಯ ದಿನವನ್ನು ನಾವು ನಮ್ಮ ಪೂರ್ವಜರ ವೀರರನ್ನು